ನಿಯಮ ಉಲ್ಲಂಘನೆ 3.33 ಲಕ್ಷ ರು ದಂಡ ವಸೂಲಿ. ತುಮಕೂರಿನಿಂದ ಅಯೋಧ್ಯೆಗೆ ಹೊರಟ ವಿಶೇಷ ರೈಲು. ವಿಶೇಷ ಪೂಜೆ ಮೂಲಕ ರಾಮ ಭಕ್ತರಿಗೆ ಬೀಳ್ಕೊಡುಗೆ. ಕಾಸ್ಮೆಟಿಕ್ ಸರ್ಜರಿ ಬಂದು 6 ಕೋಟಿ ಲೂಟಿ ಮಾಡಿದ್ರು. ಸುಂದರಿಯ ಮಾರುವೇಷಕ್ಕೆ ಬಿದ್ದು ಹಣ ಕಳ್ಕೊಂಡ ಡಾಕ್ಟರ್. ಮೈಸೂರಿನಲ್ಲಿ ಹುಲಿ ಆಯ್ತು, ಈಗ ಚಿರತೆ ಆತಂಕ. ಹಾಸನ ಮಂದಿಗೆ ತಪ್ಪದ ಗಜಪಡೆ ಕಾಟ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ರಾಮನೂರು ಅಯೋಧ್ಯೆಗೆ ತುಮಕೂರಿನಿಂದ ಇವತ್ತು ಬೆಳಗ್ಗೆ ವಿಶೇಷ ರೈಲು ಹೊರಟಿದೆ. ಬೆಳಗ್ಗೆ 5:50ಕ್ಕೆ ತುಮಕೂರು ಟು ಅಯೋಧ್ಯ ಧಾಮ್ ಎಕ್ಸ್ಪ್ರೆಸ್ ತೆರಳಿದೆ. ತುಮಕೂರಿನಿಂದ ಕರಸೇವಕರು, ಮಹಿಳಾ ಭಕ್ತರು ಸೇರಿದಂತೆ ಸುಮಾರು 250 ರಾಮ ಭಕ್ತರು ಅಯೋಧ್ಯೆಯತ್ತ ಪ್ರಯಾಣಿಸಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಹಿಂದೂ ಕಾರ್ಯಕರ್ತರು ರಾಮ್ಲಲ್ಲಾಗೆ ಪೂಜೆ ಸಲ್ಲಿಸಿ ಭಜನೆ ಮಾಡಿ ಯಾತ್ರೆಗೆ ಹೊರಟ ರಾಮ ಭಕ್ತರಿಗೆ ಆರತಿ ಬೆಳಗಿಸಿ ಬೀಳ್ಕೊಟ್ಟಿದ್ದಾರೆ. ಫೆಬ್ರವರಿ 9ನೇ ತಾರೀಕು ಈ ರೈಲು ಅಯೋಧ್ಯೆಗೆ ತಲುಪಲಿದೆ. ತುಮಕೂರಿಂದ ಅಯೋಧ್ಯೆಗೆ ಮೊದಲನೇ ಟ್ರೈನ್ ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಾವಿರಾರು ಜನ ಇವತ್ತು ಯಾತ್ರಾದಿಗಳು ಈ ಒಂದು ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹೃದಯ ತುಂಬಿ ಬರ್ತಾ ಇದೆ. ಸುಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಯಾತ್ರಾದಿಗಳ ಮುಖದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅವರ ಉತ್ಸಾಹ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರನ ನೋಡುವಂಥ ಒಂದು ಕಣ್ತುಂಬಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದೀವಿ ಅಂತ ತುಂಬಾ ಸಂತೋಷವಾಗಿ ಇವತ್ತು ನಮ್ಮ ಯಾತ್ರಾದಿಗಳು ಹೋಗ್ತಾ ಇದ್ದಾರೆ. 215 ಜನ ಇವತ್ತು ಪ್ರವಾಸ ಮಾಡ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮತ್ತೆ ರೈಲ್ವೆ ಇಲಾಖೆಯವರಿಗೂ ಕೂಡ ವಿಶೇಷವಾದ ಟ್ರೈನನ್ನು ಬಿಟ್ಟಿದ್ದಕ್ಕೆ ತುಮಕೂರಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರಾಮ ಮಂದಿರವನ್ನು ನೋಡೋದು ಕನಸಾಗಿತ್ತು. ಆ ಕನಸನ್ನು ನನಸು ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಕ್ಷ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದೆ. ಈ ಒಂದು ರಾಮ ಮಂದಿರವನ್ನ ದರ್ಶನ ಮಾಡೋದ್ರ ಮೂಲಕ ರಾಮ ಭಕ್ತರಾಗಿ ನಮ್ಮ ಧರ್ಮ ಮತ್ತು ನಮ್ಮ ಈ ದೇಶದ ಒಂದು ಸಂಸ್ಕೃತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಒಟ್ಟು 1146 ಜನ, ಅಂದ್ರೆ ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ, ಚಿಕ್ಕಮಗಳೂರು, ಈ ಎಲ್ಲ ಜಿಲ್ಲೆಗಳಿಂದ ಒಟ್ಟು 1100 ಚಿಲ್ಲರೆ ಜನ ಹೊರಟಿದ್ದೀವಿ. ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಹೆಚ್ಚಿನ ಭದ್ರತೆ ಕಲ್ಪಿಸಿ ಅನ್ನೋ ಒತ್ತಾಯ ಹೆಚ್ಚಾಗಿದೆ. ಮೊನ್ನೆ ಶಿವಮೊಗ್ಗ ಯಶವಂತಪುರ ರೈಲಿನಲ್ಲಿ ಮಹಿಳೆಯೊಬ್ಬರನ್ನ ಕೊಲೆ ಮಾಡಿ ಚಿನ್ನಾಭರಣ ದೋಚಲಾಗಿದೆ ಅನ್ನುವ ಸುದ್ದಿ ಮಹಿಳಾ ಪ್ರಯಾಣಿಕರನ್ನ ಭೀತಿಗೊಳಿಸಿದೆ. ಈ ಘಟನೆಯಿಂದ ರೈಲುಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಆತಂಕ ಹೆಚ್ಚಾಗಿದೆ. ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಕಲ್ಪಿಸಬೇಕು ಅಂತ ಮಹಿಳಾ ಪ್ರಯಾಣಿಕರು ಒತ್ತಾಯ ಮಾಡುತ್ತಿದ್ದಾರೆ. ಈ ಬೆನ್ನಲ್ಲೇ ರೈಲ್ವೆ ಇಲಾಖೆ ಕೂಡ ಮತ್ತಷ್ಟು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ರಾತ್ರಿ ವೇಳೆ ರೈಲುಗಳಲ್ಲಿ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಗಾರ್ಡ್ಸ್, ರೈಲ್ವೆ ಪೊಲೀಸರ ಗಸ್ತನ್ನ ಹೆಚ್ಚು ಮಾಡಲಾಗಿದೆ. 72 ರೈಲು ನಿಲ್ದಾಣಗಳಲ್ಲಿ ಹೊಸದಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆಗೂ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಪ್ರತಿಯೊಂದು ಕೋಚ್ನಲ್ಲಿ RPF ಸ್ಟಾಫ್ ಟ್ರೈನ್ನ ಎಸ್ಕಾರ್ಟ್ ಮಾಡ್ತಾರೆ. ಅದಲ್ಲದೆ ರೈಲ್ವೆ ಬೇರೆ ಅಫಿಷಿಯಲ್ಸ್ ಕೂಡ ಟ್ರೈನಲ್ಲಿ ಗಸ್ತು ತಿರುಗ್ತಾ ಇರ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಪ್ಯಾಸೆಂಜರು ಮತ್ತು ವಿಮೆನ್ ಪ್ಯಾಸೆಂಜರು ಕೂಡ ಈ ರೈಲ್ವೆ ಅಫಿಷಿಯಲ್ಸ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿದ್ರೆ ನೆಸೆಸರಿ ಕ್ರಮನ ತಗೊಳಕ್ಕಾಗತ್ತೆ. ಪ್ರತಿಯೊಂದು ಟ್ರೈನಲ್ಲೂ RPF ಸ್ಟಾಫ್ ಅಲ್ಲದೆ ಈವನ್ ರೈಲ್ವೆ ಅಫಿಷಿಯಲ್ಸು ಕೂಡ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಸುರಕ್ಷತೆಗೆ ಕಮ್ಮಿ ಅನ್ನಂಗೆ ಇದುವರೆಗೂ ನಮಗೆ ಯಾವ ರೀತಿಯೂ ಅನಿಸಿಲ್ಲ. ಬಟ್ ಎಲ್ಲೋ ಒಂಥರ ಇನ್ಸಿಡೆಂಟ್ಸ್ ಆದಾಗ ಡೆಫಿನೆಟಾಗಿ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಕ್ರಮಗಳನ್ನ ತಗೊಳ್ತೀವಿ. ಮೆಟ್ರೋ ಟಿಕೆಟ್ ಖರೀದಿಯನ್ನ ಮತ್ತಷ್ಟು ಡಿಜಿಟಲೈಸ್ ಮಾಡಲು BMRCL ನಿರ್ಧರಿಸಿದೆ. ಮೆಟ್ರೋ ಪ್ರಯಾಣದ ಟಿಕೆಟ್ ಖರೀದಿಗಾಗಿ ಶೀಘ್ರದಲ್ಲೇ QR ಕೋಡ್ ಆಪ್ ಬರಲಿದೆ. ಭಾರತ್ ಪೇ ಬಿಲ್ ಸಿಸ್ಟಮ್ ಮಾದರಿಯ ಆಪ್ ವಿನ್ಯಾಸಕ್ಕೆ ನಮ್ಮ ಮೆಟ್ರೋ ಮುಂದಾಗಿದ್ದು, ಈ ಆಪ್ ಮೂಲಕ ನೇರವಾಗಿ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಖರೀದಿಸಬಹುದು. ಜೊತೆಗೆ ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್, ಆಟೋ ಕ್ಯಾಬ್ ಬುಕ್ಕಿಂಗ್ ಕೂಡ ಇದರ ಮೂಲಕವೇ ಮಾಡಬಹುದಾಗಿದೆಯಂತೆ. ಈಗಾಗಲೇ ಮೆಟ್ರೋ QR ಕೋಡ್ ಅನ್ನ ಪರಿಚಯಿಸಿದೆ. ಆದರೆ ಎಲ್ಲಾ ಅಪ್ಲಿಕೇಶನ್ಗಳಿಗೂ QR ಕೋಡ್ ಹೊಂದಿಕೆಯಾಗದ ಹಿನ್ನೆಲೆಯಲ್ಲಿ ಇದನ್ನ ವ್ಯವಸ್ಥೆ ವಿಸ್ತರಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಟೆಂಡರ್ ಪ್ರಕ್ರಿಯೆಯನ್ನ BMRCL ಆರಂಭಿಸಿದೆ. ಬಹುತೇಕ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಈಗಾಗಲೇ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಶುರುವಾಗಿದೆ. ಖಾಸಗಿ ಶಾಲೆಯಲ್ಲಿ ಯಾವುದು ಅಧಿಕೃತ ಯಾವುದು ಅನಧಿಕೃತ ಅನ್ನೋ ಗೊಂದಲ ಪೋಷಕರಲ್ಲಿ ಶುರುವಾಗಿದೆ. ಕಳೆದ ವರ್ಷ ಸರ್ಕಾರ 1300ಕ್ಕೂ ಹೆಚ್ಚು ಶಾಲೆಗಳನ್ನು ಅನಧಿಕೃತ ಪಟ್ಟಿಗೆ ಸೇರಿಸಿತ್ತು. ಆದರೆ ಈವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಕೂಡಲೇ ಅನಧಿಕೃತ ಶಾಲೆಗಳನ್ನು ಗುರುತಿಸಿ ಪಟ್ಟಿ ಬಿಡುಗಡೆ ಮಾಡಿ ಅನ್ನೋದು ಪೋಷಕರ ಒತ್ತಾಯ ಆಗಿದೆ. ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲೂ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡೋದಕ್ಕೆ ಅಧಿಕಾರಿಗಳು ನಿಂತಿದ್ದಾರೆ. ದಯಮಾಡಿ ಪೋಷಕರು ಈ ಬಗ್ಗೆ ಎಚ್ಚರ ವಹಿಸಬೇಕು. ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಶಾಲೆಯ ಸಂಪೂರ್ಣ ಮಾಹಿತಿ ಪಡ್ಕೊಳ್ಬೇಕು ಅಂತ ಪೋಷಕ ಸಂಘಟನೆ ಒತ್ತಾಯಿಸ್ತಾ ಇದೆ. ಸರ್ಕಾರ ಪಟ್ಟಿಯನ್ನು ತನ್ನ ಕೈಲಿ ಇಟ್ಕೊಂಡು ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ಏನರ್ಥ? ಅದೆಲ್ಲೋ ಒಂದು ಕಡೆ ಅಂತ ಇಲ್ಲೀಗಲ್ ಶಾಲೆಗಳ ಬೆನ್ನಿಗೆ ನಿಂತಿದೆಯಾ ಸರ್ಕಾರ ಅಥವಾ ಇಲಾಖೆಯನ್ನು ಅನುಮಾನಗಳು ಬರ್ತಾ ಇದೆ. ನಾವು ಕಳೆದ ಸರ್ಕಾರಕ್ಕೂ ಹೇಳಿದ್ವಿ, ಈಗಿನ ಸರ್ಕಾರಕ್ಕೂ ಹೇಳಿದ್ವಿ, ನೀವು ಕ್ರಮ ತಗೊಳ್ಳೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಪೋಷಕರ ಅವೇರ್ನೆಸ್ಗೋಸ್ಕರ ಆ ಶಾಲೆ ತನ್ನ ಮಗು ನನ್ನ ಮನೆಯ ಪಕ್ಕ ಇರ್ತಕ್ಕಂಥ ಶಾಲೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತ ತಿಳ್ಕೊಳಕ್ಕಾದ್ರೂ ಕೂಡ ನೀವು ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂತ. ಇಲ್ಲಾಂದ್ರೆ ಏನಾಗ್ತಾ ಇದೆ, ಇವ್ರು ಹಿಂಗೆ ಕಾಲ ತಳ್ಕೊಂಡು ಬರ್ತಾ ಇದ್ರು. ಈ ವರ್ಷ ಕೂಡ ಅವರೆಲ್ಲ ಅಡ್ಮಿಷನ್ಸ್ ಮಾಡಿಕೊಂಡ್ರು.
ಹೊಸ ಅಡ್ಮಿಷನ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಫೀಸನ್ನು ವಸೂಲು ಮಾಡಿಕೊಂಡ್ರು. ಈಗ ಇದೇ ರೀತಿ ನೀವು ಮೇಲಿಂದ ಮೇಲೆ ಅವ್ರಿಗೆ ಬೇಕಾದಷ್ಟು ಸಮಯಾವಕಾಶ ಕೊಡ್ತಾ ಹೋಯ್ತಂದರೆ ಈಗ ನೆಕ್ಸ್ಟ್ ಅಕಾಡೆಮಿ ಇಯರ್ದು ಕೂಡ ಕೆಲವು ಶಾಲೆಗಳು ಇಲ್ಲಿಗಲ್ ಸ್ಕೂಲ್ಗಳು ಅಡ್ಮಿಷನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾವೆ. ಇದರಿಂದ ಬಾಧಿತರಾಗೋದು ಯಾರು? ಮಕ್ಕಳು ಮತ್ತು ಪೋಷಕರೇ ಬಾಧಿತರಾಗ್ತಾರೆ ಹೊರತು ಆ ಶಾಲೆಗಳ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಕಾಸ್ಮೆಟಿಕ್ ಸರ್ಜರಿಗೆ ಬಂದವಳಿಂದ ಕೋಟಿ ಪಂಗನಾಮ ಹಾಕಿದ ಘಟನೆ ನಡೆದಿದೆ. ಐಷಾರಾಮಿ ಕಾರು ಕೊಡಿಸುವುದಾಗಿ ಡಾಕ್ಟರ್ ಗಿರೀಶ್ ಎಂಬುವರಿಗೆ ಐಶ್ವರ್ಯ ಗೌಡ ಎಂಬುವರು ಬರೋಬ್ಬರಿ 6 ಕೋಟಿ ವಂಚನೆ ಮಾಡಿದ್ದಾರೆ. ದೊಡ್ಡವರ ಪರಿಚಯವಿದೆ, ಐಷಾರಾಮಿ ಕಾರನ್ನು ಕೊಡಿಸ್ತೀನಿ ಅಂತೇಳಿ ಡಾಕ್ಟರ್ಗೆ ನಂಬಿಸಿದ ಐಶ್ವರ್ಯ 2,75,00,000 ರೂಪಾಯಿ ಹಣವನ್ನು ಪಡೆದಿದ್ಲು. ಆ ಬಳಿಕ ಮತ್ತೆ 3,25,00,000 ರೂಪಾಯಿ ಹಣವನ್ನು ಪಡೆದಿದ್ದಾಳೆ. ಹಣ ವಾಪಸ್ ಕೊಡ್ತೀನಿ ಬಾ ಅಂಥೇಳಿ ಕರೆಸಿ ಡಾಕ್ಟರ್ಗೆ ಆವಾಜ್ ಹಾಕಿದ ಪ್ರಸಂಗ ಕೂಡ ನಡೆದಿತ್ತಂತೆ. ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿದೆಯಾ ಅಂತ ಹೆದರಿಸಿ ಮತ್ತೆ 2 ಲಕ್ಷವನ್ನು ಕಿತ್ತು ಐಶ್ವರ್ಯ ಎಸ್ಕೇಪ್ ಆಗಿದ್ದಾಳೆ. ವೈದ್ಯನ ದೂರಿನ ಅನ್ವಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜ್ಯದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಮುಂದುವರೆದಿದೆ. ಮೈಸೂರು ತಾಲೂಕಿನ ದೊಡ್ಡಕಾನ್ಯ ಬಳಿ 2 ಚಿರತೆಗಳ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ದೊಡ್ಡಕಾನ್ಯ ಬಳಿ ಹುಲಿಗಳು ಓಡಾಡ್ತಾವೆ ಅಂತೇಳಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ರು. ಈ ಬಗ್ಗೆ ಹೆಜ್ಜೆ ಗುರುತು ಹಾಗೂ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಮಾಡಲಾಯಿತು. ಈಗ ಚಿರತೆಗಳು ಓಡಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಕಂಡು ಬಂದಿದೆ. ಈ ಪ್ರದೇಶದಲ್ಲಿ ಕೆಲ ದಿನಗಳ ಹಿಂದೆ ಹುಲಿ ಪ್ರತ್ಯಕ್ಷವಾಗಿ ಆತಂಕ ಹೆಚ್ಚಿಸಿತ್ತು. ಹಾಸನದಲ್ಲಿ ಗಜಪಡೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರಿನ ಅಂಕಿಹಳ್ಳಿ ಪೇಟೆ ಗ್ರಾಮದಲ್ಲಿ ಆಹಾರವನ್ನು ಅರಿಸಿ ಮನೆಯ ಬಳಿ ಕಾಡಾನೆಗಳು ಬಂದು ನಿಂತಿವೆ. ಇಳಿಗಲ್ಲು ಗ್ರಾಮದಲ್ಲಿ ಗಜಪಡೆಯ ದಾಂಧಲೆಗೆ ಅಪಾರ ಪ್ರಮಾಣದ ಬೆಳೆನಾಶವಾಗಿದೆ. ಕಳೆದ 5 ದಿನಗಳಿಂದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಬೀಡು ಬಿಟ್ಟಿದೆ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.